ನಮಸ್ಕಾರ ಮುದ್ದು ಮಕ್ಕಳೇ, ತವರು ಕಲಿಕೆಗೆ ಸ್ವಾಗತ. ನಾನು ದೇವಿಕಾ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಮತ್ತು ಅವುಗಳ ಪದಗಳ ಬಗ್ಗೆ ತಿಳಿದಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಸ್ವರ ಸಂಕೇತಗಳು ಮತ್ತು ಗುಣಿತಾಕ್ಷರಗಳನ್ನು ಹೇಗೆ ಬರೆಯುವುದು ಅಂತ ತಿಳಿದುಕೊಳ್ಳೋಣ. ವ್ಯಂಜನಗಳಿಗೆ ಸ್ವರಗಳ ಸಂಕೇತಗಳನ್ನು ಸೇರಿಸಿದಾಗ ಗುಣಿತಾಕ್ಷರಗಳಾಗುತ್ತವೆ. ಅಂದರೆ ವ್ಯಂಜನ ಪ್ಲಸ್ ಸ್ವರ ಸಂಕೇತ ಈಸ್ ಈಕ್ವಲ್ ಟು ಗುಣಿತಾಕ್ಷರ. ಅ ತಲೆಕಟ್ಟು ಕ ಪ್ಲಸ್ ಅ ಕ. ಆ ಇಳಿ ಕ ಪ್ಲಸ್ ಆ ಕಾ. ಈ ಗುಡಿಸು ಕ ಪ್ಲಸ್ ಇ ಕಿ. ಈ ಗುಡಿಸಿನ ದೀರ್ಘ ಕ ಪ್ಲಸ್ ಇ ಕೀ. ಊ ಕೊಂಬು ಕ ಪ್ಲಸ್ ಉ ಕು. ಊ ಕೊಂಬಿನ ದೀರ್ಘ ಕ ಪ್ಲಸ್ ಊ ಕೂ. ರು ವಟ್ರಸುಳಿ ಕ ಪ್ಲಸ್ ರು ಕ್ರೂ. ಎ ಏತ್ವ ಕ ಪ್ಲಸ್ ಎ ಕೆ. ಎ ಏತ್ವನ್ ದೀರ್ಘ ಕ ಪ್ಲಸ್ ಎ ಕೆ. ಐ ಐತ್ವ ಕ ಪ್ಲಸ್ ಐ ಕೈ. ಓ ಓತ್ವ ಕ ಪ್ಲಸ್ ಓ ಕೋ. ಓ ಓತ್ವನ್ ದೀರ್ಘ ಕ ಪ್ಲಸ್ ಓ ಕೋ. ಔ ಔತ್ವ ಕ ಪ್ಲಸ್ ಔ ಕೌ. ಅಂ ಅನುಸ್ವರ ಕ ಪ್ಲಸ್ ಅಂ ಕಂ. ಅಹ ವಿಸರ್ಗ ಕ ಪ್ಲಸ್ ಅಹ ಕಹ. ಧನ್ಯವಾದಗಳು ಮುದ್ದು ಮಕ್ಕಳೇ. ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮತ್ತು ಕಮೆಂಟ್ ಮಾಡಿ.